ನೆಥಳಕ್ಕೆ ಹೋಗಿ ಭಾಜಪದ ನಿಯೋಗ ಶ್ರೀ ಮಂಜುನಾಥೇಶ್ವರನ ದರ್ಶನ ಮಾಡಿ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರ ಜೊತೆಯಲ್ಲಿ ಮಾತನಾಡಿ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹಿಸೋದಿಷ್ಟೇ, ನಾವು ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ. ತನಿಖೆ ಪಾರದರ್ಶಕವಾಗಿರಲಿ, ಪ್ರಾಮಾಣಿಕವಾಗಿರಲಿ ಅಂತ ಅಷ್ಟೇ ನಮ್ಮ ಆಶಯ. ದೂರುದಾರ ತೋರಿಸಿದ 17 ಜಾಗಗಳಲ್ಲಿ ನಮಗೆ ಅಲ್ಲಿ ಸ್ಥಳೀಯವಾಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ 16 ಜಾಗಗಳಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ. ಇದರಿಂದಾಗಿ ಮೇಲ್ನೋಟಕ್ಕೆ ಅನಿಸುತ್ತೆ ದೂರುದಾರನ ದೂರಿನಲ್ಲಿ ಸತ್ಯಾಸತ್ಯತೆಗಳು ಇಲ್ಲ ಅಂತ ಅನಿಸುತ್ತೆ. ದೂರುದಾರನ ಜೊತೆಗೆ ಹಲವರು ಪಿತೂರಿ ನಡೆಸಿ ಧರ್ಮಸ್ಥಳ ಧರ್ಮಾಧಿಕಾರಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡುವ ಯೋಜನಾಬದ್ಧ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಕೆಲವು ಯೂಟ್ಯೂಬ್ ಚಾನಲ್ಗಳು ತನಿಖೆಗೆ ಮೊದಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಶುರು ಮಾಡಿದ್ರು. ಧರ್ಮಾಧಿಕಾರಿ ಅವರ ಕುಟುಂಬದ ಬಗ್ಗೆ ಅಪಪ್ರಚಾರ ಪ್ರಾರಂಭಿಸಿದರು. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸೋದು, ಉಪಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಒಂದು ಷಡ್ಯಂತ್ರ ಇದೆ ಅನ್ನೋದು ಮೇಲ್ನೋಟಕ್ಕೆ ಅನಿಸುತ್ತೆ. ದೂರುದಾರನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ದೂರಿನ ಸತ್ಯಾಸತ್ಯತೆಯನ್ನು ಮಂಪರು ಪರೀಕ್ಷೆಯ ಮೂಲಕ ಖಾತ್ರಿಪಡಿಸ್ಕೊಳ್ಳಿ. ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಅಪಪ್ರಚಾರ ನಡೆಸಿದವರ ಮೇಲೆ ಕ್ರಮ ತಗೊಳ್ಳಿ. ನೀವು ಖ್ಯಾತ ಚಲನಚಿತ್ರ ನಟಿ ರಮ್ಯಾ ಅವರ ಬಗ್ಗೆ ಅವೇಳನ ಮಾಡುವವ್ರ ಬಗ್ಗೆ ಕ್ರಮ ತಗೊಂಡಿದ್ದೀರಿ, ಸಂತೋಷ. ಕೋಟ್ಯಾಂತರ ಜನ ಭಕ್ತರ ಶ್ರದ್ಧೆಯ ಭಾವನೆಗೆ ಬೆಂಕಿ ಇಡುವ ಷಡ್ಯಂತ್ರ ನಡೆಸಿದವ್ರ ಮೇಲೆ ಕ್ರಮ ಯಾಕಿಲ್ಲ? ಈ ಕ್ರಮ ತೆಗೆದುಕೊಂಡು ಈ ಸರ್ಕಾರ ಷಡ್ಯಂತ್ರದ ಭಾಗ ಆಗಿಲ್ಲ ಅನ್ನೋದನ್ನು ನಿರೂಪಿಸಬೇಕು. ಇಲ್ಲದೇ ಇದ್ದರೆ ಅನುಮಾನ ಸರ್ಕಾರ ನಡೆಸುವವರ ಮೇಲೆ ಬರುತ್ತೆ. ಏಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು, ದಿನೇಶ್ ಗುಂಡೂರಾವ್ ಅವರು, ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿದು ಈ ನಿರ್ಣಯ ತೆಗೆದುಕೊಂಡ್ವಿ ನಾವು ಅಂತ. ಅಂದರೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಕಳೆದ 5-6 ದಶಕಗಳಿಂದ ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಕಾರ್ಯ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ. ಭಕ್ತರ ಭಾವನೆಗಳಿಗೆ ಗೌರವ ಕೊಡಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ಲ. ಕೇವಲ ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿದು ನೀವು ನಿರ್ಣಯ ತೆಗೆದುಕೊಂಡಿದ್ದೀರಿ ಅಂದರೆ ಇದಕ್ಕಿಂತ ಅಪರಾಧ ಇನ್ನೊಂದಿಲ್ಲ. ಈ ಹಿನ್ನೆಲೆಯಲ್ಲೇ ಯೂಟ್ಯೂಬರ್ಗಳ ಮೇಲೆ ನೀವು ಕ್ರಮ ತಗೊಂಡಿಲ್ಲ ಅಂಥೇಳಿ ಜನರಿಗೆ ಭಕ್ತರಿಗೆ ಅನುಮಾನ ಇದೆ. ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ದೂರುದಾರನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸರ್, ಇವತ್ತು ಸರ್ಕಾರದ ರಿಪ್ಲೈ ಇದೆ ಒಂದು ಕಡೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ 24 ಕೊಲೆ ಮಾಡಿದ್ದಾರೆ ಅಂತ ತಿಮ್ಮರೋಡಿ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ. SIT ತನಿಖೆ ಮಾಡ್ತಾ ಇದೆ ಅಂತ ಬಂದಿದೆ. ಕಾನೂನು ಎಲ್ಲರೆದುರಿಗೂ ಒಂದೇನೆ, ರಾಜ ಇರಲಿ ರಂಕ ಇರಲಿ, ಸಂವಿಧಾನ ಸಮಾನತೆಯನ್ನು ಬೋಧಿಸುತ್ತೆ. ತಿಮ್ಮರೋಡಿಯವರ ಬಳಿ ಸಾಕ್ಷ್ಯಾಧಾರಗಳಿದ್ದರೆ ದೂರು ಸಲ್ಲಿಸ್ಬೋದು. ನ್ಯಾಯಾಲಯಕ್ಕೂ ಕೂಡ ಸಾಕ್ಷ್ಯಾಧಾರಗಳ ಸಮೇತ ನಿರೂಪಿಸ್ಬೋದು. ಆಧಾರ ಇಲ್ಲದೆ ಮಾತಾಡೋದು ಮುಖ್ಯಮಂತ್ರಿ ಸ್ಥಾನದ ಘನತೆಗೆ ಮತ್ತು ಅವರ ನಾಯಕತ್ವದ ನಮಗೆ ಅವರಿಗೂ ವೈಚಾರಿಕ ಭಿನ್ನಾಭಿಪ್ರಾಯ ಇದೆ. ಹಾಗಂತ ನಾನು ಆಧಾರ ಇಲ್ಲದೆ ಆರೋಪ ಮಾಡಲ್ಲ.
ಆಧಾರ ಇಲ್ಲದೆ ಆರೋಪವನ್ನು ಯಾರೂ ಮಾಡಬಾರ್ದು. ಆಧಾರ ಇಲ್ಲದೆ ಆರೋಪ ಮಾಡೋದು, ಪ್ರಚಾರ ಗಿಟ್ಟಿಸ್ಕೊಳ್ಳೋದು, ಆಮೇಲೆ ಹಿಟ್ ಆ್ಯಂಡ್ ರನ್ ಮಾಡೋದು, ಅದು ಸಾರ್ವಜನಿಕ ಬದುಕಿನಲ್ಲಿರೋರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಆಗುತ್ತೆ. ಆಗಬಾರ್ದು. ಅವರು ಸೂಕ್ತ ಸಾಕ್ಷ್ಯಾಧಾರಗಳನ್ನು ಕೊಡದೇ ಇದ್ದರೆ ಅವ್ರ ಮೇಲೆ ಆರೋಪ ಮಾಡಿದವ್ರ ಮೇಲೆ ಕ್ರಮ ತಗೊಳ್ಬೇಕು. ಹಾಗಾದಾಗ ಸುಳ್ಳು ಆರೋಪ ಮಾಡೋದು ನಿಲ್ಲುತ್ತೆ. ಇಲ್ಲಾಂದ್ರೆ ಸುಳ್ಳು ಆರೋಪ ಮಾಡೋದು ಕೆಲವ್ರು ಕಾಯಿಲೆ ಆಗಿರುತ್ತೆ. ತಿಮ್ರೋಡಿಯವರಿಗೆ ಈ ಜ್ಞಾನೋದಯ ಯಾವಾಗಾಯಿತು? 24 ಕೊಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಮಾಡಿಸಿದ್ದಾರೆ ಅಂತ ಜ್ಞಾನೋದಯ ಯಾವಾಗಾಯ್ತು ಅವರಿಗೆ? ಅವ್ರ ಸಾಕ್ಷ್ಯಾಧಾರಗಳಿದ್ದರೆ ಇಷ್ಟಿನೇ ಯಾಕೆ ಮೌನವಾಗಿದ್ರು? ಏನಾದರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮೌನವಾಗಿದ್ರಾ ಅನ್ನುವ ಅನುಮಾನ ಜನರಿಗೆ ಬರುತ್ತೆ. ಹಾಗೆ ಬರಬಾರ್ದು ಅಂತಿದ್ರೆ ಅವ್ರ ಸಾಕ್ಷ್ಯ ಇದ್ದರೆ, ಸರ್ಕಾರದ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ನ್ಯಾಯಾಲಯಕ್ಕೆ ಸಲ್ಲಿಸಲಿ. ಇಲ್ಲದೇ ಇದ್ದರೆ ಈ ರೀತಿ ಆರೋಪ ಮಾಡೋದು, ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಅನ್ನುವಂಥ ಒಂದು ಅನುಮಾನ ಬರುತ್ತೆ. ಯಾರ ಮೇಲೂ ಹೀಗೆ ಸುಮ್ಮನೆ ಆರೋಪ ಮಾಡಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.